ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಓಂ ನಮೋ ಭಗವತೆ ತಸ್ಮೈಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಬಿ ಧೀಮಹಿ. ಈ ಒಂದು ಸ್ತೋತ್ರವನ್ನು ಗಜೇಂದ್ರ ತನ್ನ ರಕ್ಷಣೆಗಾಗಿ ಪರಮಾತ್ಮನನ್ನ ಕುರಿತು ಮಾಡ್ತಕ್ಕಂತಹ ಒಂದು ಸ್ತೋತ್ರ. ತಾಪಸ ಮನ್ವಂತರದಲ್ಲಿ ತಾಪಸನಾಮಕನಾದಂತಹ ಮನುವೇ ಪರಮಾತ್ಮನು. ಆ ಒಂದು ತಾಪಸ ಮನ್ವಂತರದಲ್ಲಿ ಗಜೇಂದ್ರ ಮೋಕ್ಷ ಅಂತಕ್ಕಂತಹ ಒಂದು ಪ್ರಸಂಗ ನಡೆಯುತ್ತೆ. ಒಮ್ಮೆ ಒಂದು ಸುಂದರವಾದ ಸರೋವರದ ತೀರದಲ್ಲಿ, ಆ ಸರೋವರದಲ್ಲಿಯೇ ಜಲಕ್ರೀಡೆ ಆಡಬೇಕು ಅಂತ ಹೇಳಿ ಇಬ್ರು ಗಂಧರ್ವರು ಬರ್ತಾರೆ. ಒಬ್ಬ ಹೂ ಅಂತಕ್ಕಂತಹ ಗಂಧರ್ವ, ಮತ್ತೊಬ್ಬ ಹಾಹಾ ಅಂತಕ್ಕಂತಹ ಗಂಧರ್ವ. ಈ ಇಬ್ಬರು ಗಂಧರ್ವರು ಜಲಕ್ರೀಡೆ ಆಡೋದಕ್ಕೋಸ್ಕರವಾಗಿ ಆ ಸರೋವರಕ್ಕೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ದೇವಲ ಋಷಿಗಳು, ಮಹಾಜ್ಞಾನಿಗಳು, ತಪಸ್ವಿಗಳು, ಅವರು ಬೆಳಗಿನ ಒಂದು ಆಹ್ನಿಕ ಸಂಧ್ಯಾ ವಂದನಾದಿಗಳನ್ನು ಮಾಡಬೇಕು ಅಂಥೇಳಿ ಅದೇ ಸರೋವರಕ್ಕೆ ಸ್ನಾನಕ್ಕೆ ಅಂತ ಬರ್ತಾರೆ. ಆ ದೇವಲ ಋಷಿಗಳನ್ನ ನೋಡಿ ಈ ಜಲಕ್ರೀಡೆ ಆಡ್ತಾ ಇರ್ತಕ್ಕಂತಹ ಗಂಧರ್ವರು ಇಬ್ರು ಆ ದೇವಲ ಋಷಿಗಳನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ. ಅವರು ಕಾಲೆಳೆಯೋದು ಹೀಗೆ ಮುಂತಾದ ಕೀಟಲೆಗಳನ್ನ ಮಾಡ್ತಾ ಅವರನ್ನ ಅಪಹಾಸ್ಯ ಮಾಡ್ತಾರೆ. ಮೊದಲೇ ಜ್ಞಾನಿಗಳು, ಅವರಿಗೆ ತುಂಬಾ ಕೋಪ ಬಂದ್ಬಿಟ್ಟು, ನೀವಿಬ್ರು ಒಬ್ಬರು ಆನೆಯಾಗಿ ಹುಟ್ಟಿ ಮತ್ತೊಬ್ರು ಮೊಸಳೆಯಾಗಿ ಹುಟ್ಟಿ ಹೀಗೆ ನೀವು ಕಾದಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಶಾಪವನ್ನು ಕೊಡ್ತಾರೆ. ಕೊನೆಗೆ ಹೂ ಅಂತಕ್ಕಂಥ ಗಂಧರ್ವ ಶಾಪ ವಿಮೋಚನೆಯ ಮಾರ್ಗವನ್ನು ಕೇಳಿದಾಗ, ಖಂಡಿತ ಸಾಧ್ಯ ಇಲ್ಲ, ಶಾಪ ವಿಮೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕರುಣೆಯಿಂದ ಅವರು ಒಂದು ಉಪಾಯವನ್ನು ಹೇಳ್ತಾರೆ. ಮುಂದಿನ ಜನ್ಮದಲ್ಲಿ ನೀನು ಇಂದ್ರದ್ಯುಮ್ನ ಅಂತಕ್ಕಂತಹ ರಾಜನಾಗಿ ಹುಟ್ಟುತ್ತೀಯ, ಆ ಜನ್ಮದಲ್ಲಿಯೂ ಕೂಡ ನೀನು ತಪ್ಪನ್ನ ಮಾಡಿದರೆ ಖಂಡಿತವಾಗ್ಲೂ ನೀನು ಆನೆಯಾಗೇ ಹುಟ್ಟುತ್ತೀಯ ಅಂತ ಹೇಳಿ ಶಾಪವನ್ನು ಕೊಟ್ಟು ಅದರ ವಿಮೋಚನೆಯ ಒಂದು ಮಾರ್ಗವನ್ನು ಹೇಳ್ತಾರೆ. ಸರಿ, ಮತ್ತೊಂದು ಜನ್ಮದಲ್ಲಿ ಆ ಹೂ ಗಂಧರ್ವ ಅಂತಕ್ಕಂಥವನು ಇಂದ್ರದ್ಯುಮ್ನ ರಾಜನಾಗಿ ಹುಟ್ಟುತ್ತಾನೆ. ಮಹಾಜ್ಞಾನಿ, ಪರಾಕ್ರಮಿ, ರಾಜ್ಯಭಾರ ಮಾಡ್ತಾ ಇರ್ತಾನೆ. ಒಮ್ಮೆ ದೇವರ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಗಸ್ತ್ಯ ಋಷಿಗಳು ಅವನ ಒಂದು ರಾಜ್ಯಕ್ಕೆ ಬರ್ತಾರೆ. ದೇವರ ಪೂಜೆ ಮಾಡಬೇಕಾದ್ರೆ ಮೌನವನ್ನು ಆಚರಿಸಬೇಕು, ಮೌನವನ್ನು ಮುರಿಬಾರ್ದು ಅನ್ನೋ ಒಂದು ನಿಯಮಕ್ಕೋಸ್ಕರವಾಗಿ ಆ ಇಂದ್ರದ್ಯುಮ್ನ ರಾಜ ಅಗಸ್ತ್ಯ ಋಷಿಗಳನ್ನ ಮಾತಾಡಿಸೋದೇ ಇಲ್ಲ. ಅವರಿಗೆ ಕೂಡ್ಲಿಕ್ಕೆ ಒಂದು ಆಸನ ಕೂಡ ಕೊಡೋದಿಲ್ಲ, ಮಾತಾಡಿಸೋದು ಇಲ್ಲ, ಸತ್ಕಾರವನ್ನು ಮಾಡೋದಿಲ್ಲ. ದೇವ್ರ ಪೂಜೆ ಮುಗಿಲಿ ಅಂತ ಸುಮ್ಮನೆ ಇರ್ತಾನೆ. ನೋಡಿ, ಮನೆಗೆ ಬಂದಂತಹ ಅತಿಥಿಗಳಿಗೆ ಅಪಚಾರ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಇದು. ಸರಿ, ಪೂಜೆ ಎಲ್ಲ ಮುಗೀತು. ಅಗಸ್ತ್ಯ ಋಷಿಗಳಿಗೆ ಬಹಳ ಕೋಪ ಬಂದ್ಬಿಡತ್ತೆ. ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನ ನೀನು ಸತ್ಕರಿಸದೇ ಇರೋದ್ರಿಂದ ನೀನು ಗಜಯೋನಿಯಲ್ಲಿ ಹುಟ್ಟು ಅಂತ ಒಂದು ಶಾಪವನ್ನು ಕೊಡ್ತಾರೆ. ದೇವಲ ಋಷಿಗಳು ಕೊಟ್ಟಂತಹ ಶಾಪವೂ ಇದೆ, ಅಗಸ್ತ್ಯ ಋಷಿಗಳು ಸಹ ಕೊಟ್ಟಂತಹ ಶಾಪವೂ ಇದೆ, ಗಜಯೋನಿಯಲ್ಲಿ ಹುಟ್ಟು ಅಂತೇಳಿ ಶಾಪವನ್ನು ಕೊಟ್ಟು ಹೊರಟು ಹೋಗ್ತಾರೆ. ಸರಿ, ಮತ್ತೆ ಇದೇ ತಾಪಸ ಮನ್ವಂತರದಲ್ಲಿ ಇಂದ್ರದ್ಯುಮ್ನ ಒಂದು ಗಜನಾಗಿ, ಆನೆಯಾಗಿ ಹುಟ್ಟುತ್ತಾನೆ. ಒಮ್ಮೆ ಒಂದು ಸರೋವರಕ್ಕೆ ನೀರು ಕುಡಿಬೇಕು ಅಂತ ಗಜೇಂದ್ರ ಹೋದಾಗ ಘವಕ್ ಅಂಥೇಳಿ ಒಂದು ಮೊಸಳೆ ಆ ಆನೆಯ ಕಾಲನ್ನು ಹಿಡ್ಕೊಳ್ಳುತ್ತೆ. ತಪ್ಪಿಸ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಮೊಸಳೆ ಹಾಹಾ ಅಂತಕ್ಕಂತಹ ಗಂಧರ್ವ. ಏನು 1000 ವರ್ಷಗಳ ತನಕ ಈ ಆನೆಗೂ ಮೊಸಳೆಗೂ ಯುದ್ಧ ನಡೆಯುತ್ತೆ. ಆನೆ ತಪ್ಪಿಸ್ಕೋಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರತ್ತೆ, ಮೊಸಳೆ ಆನೆಯ ಕಾಲನ್ನು ಬಿಡೋದಿಲ್ಲ. ನೋಡಿ ಶಾಪದ ಪರಿಣಾಮ. ಜ್ಞಾನಿಗಳನ್ನ, ದೇವಲ ಋಷಿಗಳನ್ನ, ಅಗಸ್ತ್ಯರನ್ನ ಅಪಮಾನ ಮಾಡಿದ್ದಕ್ಕಾಗಿ
ಅತಿಥಿಯನ್ನ ಸತ್ಕಾರ ಮಾಡದೇ ಇರತಕ್ಕಂತಹ ಕಾರಣಕ್ಕಾಗಿ ಯಾವ ಪರಿಸ್ಥಿತಿ ಬಂತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಕೂಡ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನ ನಾವು ಅವರನ್ನ ಉಪಚಾರ ಮಾಡದೆ ಹೋದ್ರೆ, ಅವರನ್ನು ಮಾತಾಡಿಸದೆ ಹೋದ್ರೆ, ಅವರಿಗೆ ಸತ್ಕಾರವನ್ನ ಮಾಡದೆ ಹೋದ್ರೆ ಏನಾಗತ್ತೆ ಅಂತಕ್ಕಂತಹ ಒಂದು ತತ್ವವನ್ನ ಈ ಕತೆ ಹೇಳ್ತಾ ಇದೆ. ಗಜೇಂದ್ರ ಮೋಕ್ಷ ಅಂತಕ್ಕಂತಹ ಕತೆ ಈ ಒಂದು ತತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಏನು 1000 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ನಡೆಯುತ್ತೆ. ತಾನು ತಪ್ಪಿಸ್ಕೋಬೇಕು ಅಂತ ಗಜೇಂದ್ರನನ್ನ ಬಿಡಬಾರ್ದು ಅಂತ ಮೊಸಳೆ. ಕೊನೆಗೆ ತನ್ನ ಪ್ರಯತ್ನವನ್ನೆಲ್ಲ ಮಾಡಿ ಸೋತ್ಬಿಟ್ಟು ಆ ಆನೆ ಪೂರ್ವಜನ್ಮನ ವಿಷ್ಣುವಿನ ಭಕ್ತನಾಗಿದ್ದ. ಅವನು ಇಂದ್ರದ್ಯುಮ್ನ ರಾಜ. ಗಂಧರ್ವ ಆಗಿದ್ದಾಗಲೂ ಕೂಡ ವಿಷ್ಣುವಿನ ಭಕ್ತನಾಗಿದ್ದ. ಹಾಗಾಗಿ ಪೂರ್ವಜನ್ಮದ ಒಂದು ಸ್ಮರಣೆ ಇತ್ತು. ಕೆಲವೊಂದು ಜ್ಞಾನಿಗಳಿಗೆ ಈ ಪೂರ್ವ ಜನ್ಮದ ಒಂದು ಸ್ಮರಣೆ ಇರುತ್ತೆ. ಇನ್ನು ನನ್ನ ಕೈನಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾವು ಮಾಡೋದು ಹೀಗೆ. ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಬಂದಾಗ ಪರಮಾತ್ಮನನ್ನ ಧ್ಯಾನ ಮಾಡ್ತೀವಿ ನಾವು. ಭಗವಂತ ಕಾಪಾಡಪ್ಪ ಕಾಪಾಡಪ್ಪ. ಪ್ರತಿನಿತ್ಯವೂ ಕೂಡ ಅವನು ಧ್ಯಾನ ಮಾಡೋದೇ ಇಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಪ್ರಾರ್ಥನೆಯನ್ನ ಮಾಡ್ತೀವಿ. ಅದೇ ಥರ ಈ ಗಜೇಂದ್ರ ತಾನು ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿ ಇನ್ನು ಮೊಸಳೆ ಬಾಯಿಂದ ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಇನ್ನು ಪರಮಾತ್ಮನೇ ಗತಿ ಅಂತ ಹೇಳ್ಬಿಟ್ಟು ಓಂ ನಮೋ ಭಗವತೆ ತಸ್ಮಯ್ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾದಿ ಧೀಮಹಿ. ಅಂದ್ರೆ ಚಿದಾನಂದ ಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮ, ಚಿದಾನಂದ ಸ್ವರೂಪಿಯವನು, ಜ್ಞಾನಾನಂದ ಸ್ವರೂಪನು. ಅಂತಹ ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನೇ ಆದಿ ಬೀಜಾಯ, ಆದಿ ಮೂಲ ಅವನು ಶ್ರೀಹರಿ. ಆದಿ ಬೀಜ, ಆದಿ ಮೂಲ, ಆದಿ ಬೀಜನಾಗಿರ್ತಕ್ಕಂತಹ ಶ್ರೀಹರಿಯೇ ಪರೇಶಾಯ, ಪರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠನಾಗಿರ್ತಕ್ಕಂತಹ ಶ್ರೀಹರಿಯೇ ನಿನಗೆ ಅಧಿಕರೂ ಯಾರೂ ಇಲ್ಲ, ನಿನಗೆ ಸಮಾನರೂ ಯಾರೂ ಇಲ್ಲ, ನೀನೇ ಸರ್ವ ಸ್ವತಂತ್ರನು, ಸ್ವರಾಟ್ ಪುರುಷನು ನೀನೇ ಸರ್ವ ಸ್ವತಂತ್ರನು, ನಿನಗೆ ಅಧಿಕರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ, ಸಮಾನರಾದವರು ಕೂಡ ಯಾರೂ ಇಲ್ಲ. ಅಂತಹ ಪರೇಶಾಯನಾಗಿರ್ತಕ್ಕಂತಹ ಆದಿಬೀಜ ಆದಿಮೂಲ ರೂಪಿಯಾಗಿರ್ತಕ್ಕಂತಹ ಹೇ ನಾರಾಯಣನೇ, ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ, ದಯಮಾಡಿ ಬಂದು ಈ ಮೊಸಳೆ ಬಾಯಿಂದ ನನ್ನನ್ನು ಬಿಡಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಶ್ರೀಹರಿ ಗರುಡಾರೂಢನಾಗಿ ಕೂಡಲೇ ಬಂದು ಗಜೇಂದ್ರನನ್ನ ರಕ್ಷಣೆ ಮಾಡ್ತಾನೆ. ತನ್ನ ಸುದರ್ಶನ ಚಕ್ರದಿಂದ ಈ ಮೊಸಳೆಯ ಶಿರಶ್ಛೇದನ ಮಾಡಿ ಗಜೇಂದ್ರನನ್ನ ಮೊಸಳೆ ಬಾಯಿಂದ ಬಿಡಿಸಿ ಇಬ್ಬರನ್ನೂ ಉದ್ಧಾರ ಮಾಡ್ತಾನೆ. ಗಜೇಂದ್ರ ತನ್ನ ಸ್ವಸ್ವರೂಪಕ್ಕೆ ಹೂಹು ಗಂಧರ್ವನಾಗಿ, ಮೊಸಳೆ ಹಾಹಾ ಗಂಧರ್ವನಾಗಿ ತಮ್ಮ ಸ್ವಸ್ವರೂಪವನ್ನು ಪಡಿತಾನೆ. ಕಾಲಾನಂತರದಲ್ಲಿ ಆ ಗಜೇಂದ್ರ ಮೋಕ್ಷವನ್ನು ಹೊಂದುತ್ತಾನೆ. ಪರಮಾತ್ಮನ ಒಂದು ರಕ್ಷಣೆಯಿಂದ, ಅವನ ಅಭಯಹಸ್ತದಿಂದ ಅವನು ಮೋಕ್ಷವನ್ನು ಪಡಿತಾನೆ. ಹೀಗೆ ಗಜೇಂದ್ರನನ್ನ ತಾಪಸ ಮನ್ವಂತರದಲ್ಲಿ ತಾಪಸ ನಾಮಕನಾದಂತಹ ಪರಮಾತ್ಮ ಗಜೇಂದ್ರನಿಗೆ ಮೋಕ್ಷವನ್ನು ಕೊಡ್ತಾನೆ. ಇದು ಗಜೇಂದ್ರ ಮೋಕ್ಷ. ಭಾಗವತದಲ್ಲಿ ಬರ್ತಕ್ಕಂತಹ ತಾಪಸ ಮನ್ವಂತರದಲ್ಲಿ ಬರ್ತಕ್ಕಂತಹ ಗಜೇಂದ್ರ ಮೋಕ್ಷ ಅನ್ನೋ ಒಂದು ಕತೆ. ಈ ಕಥೆಯಿಂದ ನಾವು ಏನು ತತ್ವ ತಿಳಿಬೇಕು? ಬರೀ ಕತೆ ಅಂಥೇಳಿ ಏನೋ ಒಂದು ಆನೆ ಜಲಕ್ರೀಡೆ ಆಡ್ತಾ ಇತ್ತು, ಮೊಸಳೆ ಬಂದು ಆನೆ ಕಾಲು ಹಿಡ್ಕೊಂತು, ಇಬ್ರು ಶಾಪಗ್ರಸ್ತರಾಗಿದ್ರು. ಕೊನೆಗೆ ಪರಮಾತ್ಮನ ನಾಮ ಸ್ಮರಣೆ ಮಾಡಿದ ತಕ್ಷಣ ಅವನು ಬಂದು ಮೋಕ್ಷ ಕೊಟ್ಟ ಗಜೇಂದ್ರನಿಗೆ. ಇಷ್ಟೇ ಕಥೆಯಾಗಿ ನಾವು ತಗೋಬಾರ್ದು. ಈ ಭಾಗವತ ಹೇಳ್ತಕ್ಕಂಥದ್ದು ಒಂದು ತತ್ವ, ಒಂದು ಸಂದೇಶವನ್ನ ನಮಗೆ ಕೊಡ್ತಾ ಇದೆ. ಹೇಳಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಗಜರೆ. ಆನೆ ಚೆನ್ನಾಗಿ ತಿಂದು ಆನೆ ಥರ ದಪ್ಪಕ್ಕೆ ಮೈ ಬೆಳೆಸ್ಕೊಂಡು ಸೋಮಾರಿಗಳಾಗಿ ಪರಮಾತ್ಮನ ಧ್ಯಾನ ಯಾವುದೂ ಇಲ್ಲದೆ ಬರೀ ಸ್ವಾರ್ಥಿಗಳಾಗಿ ಹಣ ಸಂಪಾದನೆಯಲ್ಲೇ ತೊಡಗೋದು, ವೀಕೆಂಡ್ ಬಂದ ತಕ್ಷಣ ಚೆನ್ನಾಗಿ ತಿನ್ನೋದು, ಮಜಾ ಮಾಡೋದು. ಸೊ ಆನೆ ಥರ ಮೈ ಬೆಳೆಸ್ಕೊಂಡು ಇರ್ತೀವಿ. ಇದರಿಂದ ಚೆನ್ನಾಗಿ ತಿಂದು ಆನೆ ಥರ ಮೈ ಬೆಳೆಸ್ಕೊಂಡು ರೋಗವನ್ನು ನಾವು ತಂದುಕೊಂಡು ಪಡಬಾರದ ಕಷ್ಟವನ್ನು ನಾವು ಪಡ್ತಾ ಇರ್ತೀವಿ. ಈ ಸಂಸಾರ ಸಾಗರದಲ್ಲಿ
ಗಜರಾಗಿರ್ತಕ್ಕಂತಹ ನಾವು, ಆನೆ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂತಹ ನಾವು ಈ ಸಂಸಾರ ಸಾಗರದಲ್ಲಿ ಮುಳುಗಿದಾಗ ಕಾಮ ಕ್ರೋಧಾದಿಗಳೆಂಬಂತಹ ಅರಿಷಡ್ವರ್ಗಗಳು, ನಮ್ಮನ್ನ ಬಂಧಿಸ್ತಕ್ಕಂತಹ 8 ಶತ್ರುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ಮಮಕಾರ, ಹೀಗೆ 8 ಬಂಧನಗಳಿಂದ ನಾವು ಈ ಸಂಸಾರ ಸಾಗರದಲ್ಲಿ ಮುಳುಗಿರ್ತೀವಿ. ಈ ಅರಿಷಡ್ವರ್ಗಗಳು ನಮ್ಮನ್ನ ಬಂಧಿಸಿ ಸಂಸಾರ ಸಾಗರದಲ್ಲಿ ನಾವು ಮುಳುಗ್ತಾ ಇರ್ತೀವಿ, ಮೇಲ್ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನಾವು ಈ ಒಂದು ಕಥೆಯಿಂದ, ಈ ಭಾಗವತ ಹೇಳ್ತಕ್ಕಂತಹ ಒಂದು ತತ್ವದಿಂದ ನಾವು ಎಚ್ಚೆತ್ಕೊಂಡು ಪ್ರತಿದಿನವೂ ಸಹ ಪ್ರಾತಃ ಕಾಲದಲ್ಲಿ ಈ ಗಜೇಂದ್ರ ಮೋಕ್ಷದ ಕೊನೆ ಪಕ್ಷ ಒಂದು ಸ್ತೋತ್ರವನ್ನಾದರೂ ನಾವು ಹೇಳಬೇಕು. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು, ಈ ನಿವೃತ್ತಿ ಆದವ್ರಿಗೆ ಬೇಕಾದಷ್ಟು ಪುರುಸೊತ್ತಿರುತ್ತೆ, ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಅಟ್ಲೀಸ್ಟ್ ಒಂದು ಸ್ತೋತ್ರ ಹೇಳ್ಕೋಬಹುದು ಅನುಸಂಧಾನ ಪೂರ್ವಕವಾಗಿ. ಏನದು? ಓಂ ನಮೋ ಭಗವತೆ ತಸ್ಮೈಯತ ಏತಚ್ಛಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿ ಧೀಮಹಿ. ಗಜೇಂದ್ರ ಮಾಡಿರ್ತಕ್ಕಂಥ ಈ ಒಂದು 2 ಲೈನ್ ಸ್ತೋತ್ರವನ್ನಾದರೂ ನಾವು ಪ್ರತಿದಿನ ಹೇಳ್ಕೊಂಡ್ರೆ, ಗಜೇಂದ್ರ ಮೋಕ್ಷದ ಕಥೆಯನ್ನು ನಾವು ಭಕ್ತಿಯಿಂದ ಅನುಸಂಧಾನ ಪೂರ್ವಕವಾಗಿ ನಾವು ಕೇಳಿದರೆ, ಈ ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಿಂದ ನಾವು ತಪ್ಪಿಸ್ಕೊಂಡು, ಅರಿಷಡ್ವರ್ಗಗಳು ಅಂತಕ್ಕಂತಹ ಮೊಸಳೆಯ ಬಾಯಿನ ನಾವು ತಪ್ಪಿಸ್ಕೊಂಡು ಸಂಸಾರ ಸಾಗರದಿಂದ ನಾವು ಆಚೆ ದಡವನ್ನು ಸೇರಿ ಮೋಕ್ಷ ಪಥದತ್ತ ನಾವು ಮುಂದುವರಿಯೋದಕ್ಕೆ ಸಾಧ್ಯವಾಗತ್ತೆ. ನಮ್ಮ ದುಃಖಗಳು ಕಡಿಮೆ ಆಗತ್ತೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಈ ಗಜೇಂದ್ರ ಮಾಡಿರ್ತಕ್ಕಂಥ ಸ್ತೋತ್ರದ ಒಂದು 2 ಲೈನ್ ಆದರೂ ನಾವು ಹೇಳ್ಕೊಂಡ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಷ್ಟ ಆಗಿ ಅದೆಲ್ಲ ಕರಗಿ ಹೋಗಿ ನಾವು ಒಂದು ಸುಖ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗತ್ತೆ. ಅಂತಿಮದಲ್ಲಿ ನಮಗೆ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಧ್ಯಾನಾದಿಗಳಿಂದ, ಈ ಸ್ತೋತ್ರ ಧ್ಯಾನಾದಿಗಳಿಂದ ನಾವು ಮೋಕ್ಷವನ್ನು ಹೊಂದೋದಕ್ಕೆ ನಮಗೆ ಸಾಧ್ಯವಾಗತ್ತೆ. ಕೃಷ್ಣಾರ್ಪಣಮಸ್ತು.